ಬಹಳಷ್ಟು ಮಂಗಮ್ಮನ ಜೊತೆಯಲ್ಲಿ ಎಲ್ಲ ತಿಂದಿದ್ರು ಬಹಳ ಸಂತೋಷ ಪಟ್ಟಿದ್ದಾರೆ. ಅಷ್ಟು ದೂರದಿಂದ ಬೆಂಗಳೂರು ಶ್ರೀನಿವಾಸ ನಗರ ತಂದಿರ ಹೇಳಿ ಸರ್ ತಮ್ಮ ಅನಿಸಿಕೆ ಅಭಿಪ್ರಾಯ. ಇಷ್ಟೊಂದು ನನ್ನ ತಾಯಂದಿರು, ತಾಯಿ ಅಂದ್ರೆ ಆಗಲೇ ಹೇಳಿದೆ ಮರಾಠಿಯಲ್ಲಿ ತಾಯಿ ಅಂದ್ರೆ ಅಕ್ಕಗೆ ತಾಯಿ ಅಂತೀವಂತ, ನನ್ನ ಅಕ್ಕಂದಿರು ನನ್ನ ಬಗ್ಗೆ ಇಷ್ಟೊಂದು ವಾತ್ಸಲ್ಯ ತೋರಿದ್ರು. ಅದು ನನ್ನನ್ನು ಮಂತ್ರ ಹುಚ್ಚು ಮಾಡಿಬಿಟ್ಟು. ಯಾಕಂದ್ರೆ ನಿಮ್ಗೆ ಒಂದು ವಿಷಯ ನನ್ನ ಮುಚ್ಚಿಡ್ಲಾರ್ದು ಹೇಳ್ಬೇಕು. ನನ್ನ ಮುತ್ಯಾಗ ಅಕ್ಕಂಗೇರಿಲ್ಲ, ನಮ್ಮ ಅಪ್ಪಗ ಅಕ್ಕಂಗೇರಿಲ್ಲ, ನನಗ ಅಕ್ಕಂಗೇರಿಲ್ಲ, ನನ್ನ ಮಕ್ಕಳಿಗೂ ಅಕ್ಕಂಗೇರಿಲ್ಲ. ಅದರಿಂದ ನನಗೆ ಇದೊಂದೇನೋ ನನ್ನ ತಾಯಿಯಂದಿರು ನನಗೆ ಆಶೀರ್ವಾದ ಮಾಡಿದ್ರು, ನನಗೊಂದು ಶಕ್ತಿ ತುಂಬಿದ್ರು. ನಾ ಬೇರೆ ಲೋಕದಲ್ಲಿ ಅಷ್ಟೊಂದು ಆನಂದ ಆಗ್ಬಿಟ್ಟ. ಅದನ್ನು ವರ್ಣನಾತೀತವು. ನಾನು ಎಷ್ಟು ಆನಂದ ಭರಿತವಾಗಿ ನನ್ನನ್ನು ನಿಮಗೆ ಎಕ್ಸ್ಪ್ರೆಸ್ ಮಾಡಕ್ ನನ್ನ ಬಳಿ ಶಬ್ದ ಇಲ್ಲ ಸರ್. ಅಷ್ಟು ಈ ಸಂಸ್ಥೆ ಇಷ್ಟೊಂದು ಆನಂದ ಆಯ್ತು ನನಗ. ಇದು ಉತ್ತರೋತ್ತರವಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ನಡಿಬೇಕಪ್ಪ ಅಂತ ನನಗೆ ಆಸೆ ಅನ್ಸಾಕ. ಪ್ರತಿಯೊಂದು ಹಳ್ಳಿಗಳಲ್ಲಿ ಇದು ನಡಿಬೇಕು. ಈ ಕಾರ್ಯಕ್ರಮ ಸೇಮ್ ಇದನ್ನೆಲ್ಲ ಮಾಡ್ಕೊಂಡು ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ಮನೆಯಲ್ಲಿ, ಪ್ರತಿಯೊಂದು ಹಳ್ಳಿಯಲ್ಲಿ ಮಹಾಸಾಹೇಬರದು, ಅಹಿಲ್ಯಾದೇವಿಯವ್ರದು, ಪೂಜ್ಯರದು ಇದು ಒಂದು ಕಾರ್ಯಕ್ರಮ ನಡೆದ್ರೆ ನನಗೆ ಅದಕ್ಕಿಂತ ಹೆಚ್ಚಿನ ಸಾಮ್ರಾಜ್ಯ ನನಗೇನ್ ಬೇಕಾಗಿಲ್ಲ. ಬಹಳ ಸಂತೋಷ ಆಗ್ಯದ ಸರ್, ಬಹಳ ಸಂತೋಷ ಆಗ್ಯದ ನನಗೆ. ಇದು ಅದ್ಭುತವಾದಂತ ಒಂದು ಕೆಲಸ ಸರ್. ಇಲ್ಲಿ ಬಂದಿದ್ದು ನಂದು ಯಾವುದೋ ಪೂರ್ವ ಜನ್ಮದ ಪುಣ್ಯ ನನಗೆ ಇಲ್ಲಿ ತಂದು ನಿಲ್ಸ್ಯದ. ನನಗೆ ಅತ್ಯಂತ ಆನಂದವಾಗಿದೆ ಸರ್. ಈ ಸಿದ್ದರಾಮಾನಂದ ಸ್ವಾಮೀಜಿ ಅವರು ಈ ಮಠದ್ದು ಎಲ್ಲಾ ಶಾಖಾ ಪ್ರತಿಯೊಂದು ಹಳ್ಳಿಗಳಿಗೆ ಶಾಖಾ ಆಗ್ಬೇಕಂತ ನನ್ನ ಅಪೇಕ್ಷೆ ಸರ್. ಇದು ಬಹಳಷ್ಟು ಹಿರಿಯರು, ಒಂದು ಯುವ ಜನತೆ, ಯಂಗ್ಸ್ಟರ್ಸ್ ಎಲ್ಲೆಲ್ಲೋ ಹೋಗ್ತಾರೆ. ಅವ್ರೊಂದು ಕೀರ್ ಮಾಡ್ತೀನಿ ಸರ್, ಈ ಒಂದು ಈ ತರ ಒಂದು ಬಂದ್ರೆ ಯಾವ ಲೈಬ್ರರಿಗೆ ಹೋಗೋದಿಲ್ಲ, ನೀವೇ ತರ ಲೈಬ್ರರಿ ನಾವೇ ಚೆನ್ನಾಗಿ ಬರ್ತೀವಿ. ಯುವ ಜನತೆ ಒಂದು ಸಂದೇಶ ಏನಂದ್ರಿ ಸರ್, ನೀವು ದಯವಿಟ್ಟು ನನ್ನ ಬಹಳಷ್ಟೆಲ್ಲ ಹೇಳಿ ಅದು ಉತ್ಪ್ರೇಕ್ಷೆ ಅನ್ಸದ ಅವರಿಗೆ. ನಮ್ಮ ಮನೆಗೂ ನನ್ನ ಜೋಡಿ ಅಪೋಸ್ ನಡೀತಾರ, ನೀನು ಯಾವ ಬೇಸ್ ಮೇಲೆ ಹೇಳ್ತೆ ಅಂತ ಅದು ವಾಗ್ವಾದ ನಡಿ. ಏನ್ ನಡೀತು ಅಂದ್ರಿ ಸರ್, ಮಹಾಭಾರತ ಅಲ್ಲೇ ಇಡು, ರಾಮಾಯಣ ಅಲ್ಲೇ ಇಡು, ನೀ ಬರೇ ಒಂದು ಭಗವದ್ಗೀತಾ ಅಲ್ಲೇ ಇಡು. ಫಕ್ತ್ ನೀನು ನಾನು ಮಹಾಸಾಹೇಬ್ರದ್ದು ಓದು, ನಿನಗೆ ಏನಾದ್ರೂ ಕಡಿಮೆ ಬಿತ್ತಂದ್ರ ಎಲ್ಲವನ್ನೂ ನಾನು ಕೊಡ್ತೀನಿ. ಯಾವ ಮಹಾಭಾರತ, ಯಾವ ರಾಮಾಯಣ, ಯಾವ ಭಾಗವತ, ಏನು ಪುರಾಣ ಯಾವುದೂ ಓದ್ಬೇಡ. ಮಹಾಸಾಹೇಬ್ರದೊಂದು ಚರಿತ್ರೆ ಓದು. ಅದ್ರಾಗ ಏನಾರು ಇದೊಂದು ಕಡಿಮೆ ಬಿದ್ದದ, ಇದ್ರಾಗ ಇಲ್ಲಾರ್ದು ಇಲ್ಲಿ ಅದಾತ ಅನ್ನಿಸ್ತಂದ್ರ ನಿಮಗೊಂದು ಹೇಳ್ತೀನಿ ಸರ್, ಇವತ್ತಿನ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅದ್ರದ್ದು ಎಲ್ಲಾ ಪ್ರತಿಗಳನ್ನು ಇವ್ರ ಜೀವನದಾಗದಾವ್. ಪ್ರತಿಯೊಂದು ಕಾಲಮ್ ಟು ಕಾಲಮ್ ನೀವು ಬಾಬಾ ಸಾಹೇಬ್ ಇಲ್ಲಿದೆ ಕಾಪಿ ಮಾಡ್ಯಾರಲ್ಲ ಅನಿಸ್ಬಿಡ್ತದೆ ನಿಮಗ. ಅಂದ್ರೆ ನಾ ಹಂಗ ಹೇಳಲ್ಲ, ಅವ್ರನ್ನ ಕಡಿ ಆ ಉದ್ದೇಶ ಇಲ್ಲ. ಖರೀ ನೀವು ಮಹಾಸಾಹೇಬ್ರದ್ದು ಅಭ್ಯಾಸ ಮಾಡಿದ್ರಂದ್ರ ನಿಮ್ಮ ಸಂವಿಧಾನ ಅಲ್ಲಿ ಅದ. ನಿಮ್ಮ ಸಂವಿಧಾನ ಎಲ್ಲಿದೆ ಅಂದ್ರೆ ಮಹಾಸಾಹೇಬ್ರದ್ದು ಜೀವನದಲ್ಲಿ ಅದೇ ಸಂವಿಧಾನ ಕಾಪಿ ಇದ್ರಾಗಿ ಬಂದು. ನೀವು ಇವತ್ತೇನು ಭಾರತ ದೇಶಕ್ಕೆ ಸಂವಿಧಾನ ಅದ, ಅದು ಮಹಾಸಾಹೇಬ್ರದೇ ಸಂವಿಧಾನ. ಬಹಳ ಅದ್ಭುತವಾದಂತ ಚರಿತ್ರೆ ಸರ್ ಅದು. ನಾನು ಇವತ್ತು ಓದಿದ್ರಿ ಇವರು ನನ್ನ ನುಡಿಯಲ್ಲಿ ನೊಬ್ಬ ಕುರುಡ ಆನಿ ಕತೆ ಹೇಳ್ದಂಗ, ಆನಿ ಬಗ್ಗೆ ನಾ ಹಂಗದ ಆನಿ ಹಿಂಗದ ಆನಿ ನನಗೆ ಕಂಡಿಲ್ಲ, ನಾನೇನು ಹೇಳಿಲ್ಲ ಸರ್. ಅದು ಅದ್ಭುತವಾದ ಚರಿತ್ರೆ ಸರ್. ಯಾವ ಇತಿಹಾಸ, ಎಷ್ಟೆಲ್ಲ ಇತಿಹಾಸ ಓದಿದ್ದೀನಿ, ಮಹಾಸಾಹೇಬ್ರಂತ ಇತಿಹಾಸ ನಿಮಗೆ ಸಿಗಕ್ ಸಾಧ್ಯ ಇಲ್ಲ. ದಯವಿಟ್ಟು ನಿಮ್ಮ ಆಶೆ ಒಂದು ಪುಸ್ತಕ ಸಣ್ಣದಾಗ್ಲಿ ಓದ್ರಿ. ಅದ್ರ ಬಗ್ಗೆ ನಿಮ್ಗೆ ಏನ್ ಇತ್ತು ರಾತ್ರಿಗೆ ನಾನು ಫೋನ್ ಮಾಡ್ರಿ. ನಿಮ್ಗೆ ಅಬ್ಜೆಕ್ಷನ್ ಅದ, ಮಹಾಸಾಹೇಬ್ರ ಬಗ್ಗೆ ನೀವು ಇಷ್ಟೊಂದು ಹೇಳ್ತೀರಿ, ಇವ್ರಿಗಿಂತ ಇವ್ರು ತಾಯಿ ಹೆಚ್ಚದಾಳ ಅಂತ ಹೇಳ್ರಿ, ನಾ ಸರೆಂಡರ್ ಆಗ್ಬಿಡ್ತೀನಿ ಸರ್. ನಿಮ್ಮ ಧರ್ಮಕ್ಕೆ ಬರ್ತೀನಿ ನಾನು. ಮಹಾಸಾಹೇಬ್ರದಾಗ ಇದು ಕಡಿಮೆ ಇರುತ್ತೆ, ನನಗೆ ಸಿದ್ಧ ಮಾಡಿ ತೋರಿಸ್ಬೇಕು. ಅದ್ಭುತ ಸರ್, ಅದ್ಭುತ.